ಮೊದಲನೇದಾಗಿ ಅಭೂತಪೂರ್ವವಾದಂಥ ಸಾಧನೆ ಮಾಡಿರುವಂಥ ನಮ್ಮೆಲ್ಲ 10ನೇ ತರಗತಿಯ ಅತ್ಯಂತ ಪ್ರೀತಿಯ ಮತ್ತು ಮುದ್ದು ಮಕ್ಕಳಿಗೆ ನಾನು ಅಭಿನಂದನೆಯನ್ನು ಪ್ರಥಮವಾಗಿ ಸಲ್ಲಿಸ್ತೇನೆ. ಯಾಕಂದರೆ ನಾವೇನೇ ಪ್ರಯತ್ನ ಪಟ್ಟರೂ ನಿಮ್ಮ ಸಾಧನೆಯ ವಿನಃ ಯಾವುದೇ ಆಗಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅದರ ಜೊತೆಗೆ ಬಂದಂಥ ಎಲ್ಲ ಪೋಷಕರಿಗೂ ನಮ್ಮ ಈ ಸಾಧನೆಯಲ್ಲಿ ಹಗಲಿರುಳು ದುಡಿದಂಥ ಎಲ್ಲ ಅಧ್ಯಾಪಕರು ಅಧ್ಯಾಪಕಿಯರಿಗೂ ಎಲ್ಲರಿಗೂ ಸ್ವಾಗತಿಸ್ತಾ, ಪತ್ರಕರ್ತ ಸ್ನೇಹಿತರೆ, ಎಲ್ಲ ಪತ್ರಕರ್ತರು ನಮ್ಮ ಸ್ನೇಹಿತರೆ, ಇಲ್ಲಿರುವಂಥವರೆಲ್ಲ ನಾವು 16 ವರ್ಷದಿಂದ ಚಿರಪರಿಚಿತರು, ಸ್ನೇಹಿತರು. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ, ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತಾ, ನಾನು ಇಂದು ಈ ನಿಮ್ಮನ್ನು ಕರೆದು ಮಾತಾಡಲಿಕ್ಕೆ ಇಚ್ಛಿಸಿರುವಂಥ ಕೆಲವೊಂದಷ್ಟು ವಿಷಯಗಳನ್ನು ನಿಮ್ಮ ಎದುರಿಗೆ ನಾನು ಮಂಡಿಸಲಿಕ್ಕಿದ್ದೇನೆ. 2001ರಲ್ಲಿ ಶ್ರೀನಿವಾಸ್ ಕಾಮತ್ ಅವರು, ಲಕ್ಕೇರ್ಬಾಳು ಅವರು ಈ ಶಾಲೆಯನ್ನು ಅತ್ಯಂತ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಶಾಲೆಯನ್ನು ಪ್ರಾರಂಭಿಸಿದ್ರು. ಇಲ್ಲಿ ಈ ಶಾಲೆಯನ್ನು ಪ್ರಾರಂಭಿಸಿ 24 ವರ್ಷ ಅವರು ಅದನ್ನು ನಡೆಸಿಕೊಂಡು ಬಂದಿದ್ದರು. ಕಳೆದ ಏಪ್ರಿಲಲ್ಲಿ 2025 ಏಪ್ರಿಲಲ್ಲಿ ನಮಗೆ ಸುಮುಖ ಎಜುಕೇಷನ್ ಟ್ರಸ್ಟಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಶಾಲೆಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ. ನಾವು ಈ 12 ತಿಂಗಳಲ್ಲಿ ಈ ಶಾಲೆಯನ್ನು ಅತ್ಯಂತ ಯಶಸ್ವಿಯಾದ ರೀತಿಯಲ್ಲಿ, ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಮಧ್ಯದಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಈ 1 ವರ್ಷದ ತನಕ ನಾವು ಯಾವುದೇ ರೀತಿಯ ಪತ್ರಿಕಾ ಹೇಳಿಕೆಗಳನ್ನು ಕೊಡಲಿಲ್ಲ, ಪ್ರೆಸ್ ಮೀಟ್ ಅನ್ನ ನಾವು ಕಾಲ್ ಮಾಡಲೇ ಇಲ್ಲ. ಯಾಕಂದ್ರೆ ಈ 1 ವರ್ಷದ ತನಕ ನಮಗೆ ಹೇಳಲಿಕ್ಕೆ ಯಾವುದೇ ವಿಷಯಗಳು ಇರಲಿಲ್ಲ. ನಾವು ಸಾಧನೆಯನ್ನ ಮಾಡಿ ನಂತರ ನಿಮ್ಮ ಎದುರಿಗೆ ಬರಬೇಕು, ಸಮಾಜದ ಎದುರಿಗೆ ಬರಬೇಕನ್ನುವ ಉದ್ದೇಶದಿಂದ, ನಮ್ಮ ಸಾಧನೆಯನ್ನ ಸಮಾಜದ ಎದುರಿಗೆ ಇಡಬೇಕನ್ನುವ ಉದ್ದೇಶದಿಂದ ನಾವು ಇವತ್ತು ನಿಮ್ಮ ಎದುರಿಗೆ ಬಂದಿದ್ದೇವೆ. ಸುಮ್ಮನೆ ನಾವು ಮೊದಲಾಗಿದ್ದೇವೆ, ನಾವು ಪ್ರಥಮ ಇದ್ದೇವೆ, ನಾವು ಅದು ಮಾಡ್ತೇವೆ, ನಾವು ಹೀಗೆ ಮಾಡಿದ್ದೇವೆ, ಹಾಗೆ ಮಾಡಿದ್ದೇವೆ ಅಂತ ಸುಳ್ಳು ಹೇಳಿ ಸಮಾಜವನ್ನ ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುವಂತ ಉದ್ದೇಶ ನಮ್ಮ ಈ ಸಂಪೂರ್ಣವಾದಂತ ಅಧ್ಯಾಪಕ ವೃಂದದವರಿಗೂ ಇಲ್ಲ. ಅದಕ್ಕೂ ಅವರು ಕೂಡ ವಿರೋಧ ಇದ್ದಾರೆ. ಸರ್, ನಾವು ಯಾವುದೇ ಸುಳ್ಳುಗಳನ್ನ ಹೇಳಬಾರ್ದು, ನಾವೇನಿದ್ರು ನಮ್ಮ ಸಾಧನೆಗಳನ್ನು ಮಾತ್ರ ಹೇಳಬೇಕು ಅಂತ. ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ನವರು ನಮಗೆ ಸುಳ್ಳುಗಳನ್ನ ನಾವು ಹೇಳಬಾರ್ದು, ನಾವೇನಿದ್ರು ನಮ್ಮ ಸಾಧನೆಗಳನ್ನು ಮಾತ್ರ ನಿಮ್ಮ ಎದುರಿಗೆ ನಾವು ಮಂಡಿಸಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ನಾವು ಸಂಪೂರ್ಣ ಎಲ್ಲರೂ ಇಟ್ಕೊಂಡಂತ ನೈಜವಾದಂತ ಇವತ್ತು ರಿಸಲ್ಟ್ ಬಂದಿದೆ. ಯಾರೋ ಒಬ್ಬರು ಇಬ್ಬರು ರ್ಯಾಂಕ್ ಬಂದದಿದ್ರೆ ಇದು ನಮ್ಮ ಸಾಧನೆ ಅಲ್ಲ, ನಮ್ಮ ಟೀಚರ್ಸ್ ಸಾಧನೆ ಅಲ್ಲ, ಆಗುತ್ತಿರ್ಲಿಲ್ಲ. ಇದು ಮಕ್ಕಳ ಟ್ಯಾಲೆಂಟ್ ಅಂತಾರೆ. ಯಾರೋ ಒಬ್ಬ 624 ತೆಗೆದ್ರು, ಯಾರೋ ಒಬ್ಳು 625 ತೆಗೆದ್ರು, ಆಗ ನಮ್ಮ ಸಾಧನೆ ಆಗುದಿಲ್ಲ. ಈ ಸಾಧನೆ ಯಾವಾಗ ಆಗ್ತದೆ? ನನಗನ್ಸಿದಾಗೆ ಎಲ್ಲ ನಮ್ಮಲ್ಲಿ ಎಕ್ಸಾಮ್ ಬರೆದ ಮಕ್ಕಳಲ್ಲಿ 35 ಜನ ಮೊನ್ನೆ SLCಗೆ ಎಕ್ಸಾಮ್ ಬರೆದ್ರು. 35ರಲ್ಲಿ 28 ಜನ ನಮ್ದು ಡಿಸ್ಟಿಂಕ್ಷನ್ ತೆಗೆದು 28. ನಮ್ಗೆ ಡಿಡಿ ಅವರೇ ಕಾಲ್ ಮಾಡಿದ್ರು, ಸರ್ ಯಾವುದೇ ಶಾಲೆಯಲ್ಲೂ ಈ ತರ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. 28 ಜನ ಡಿಸ್ಟಿಂಕ್ಷನ್ ಮಾಡಿದ್ರು. ಮತ್ತೆ 7 ಜನ ಕೂಡ ಹೈ ಫಸ್ಟ್ ಕ್ಲಾಸ್, ಯಾರು ಜಸ್ಟ್ 60% ಇಲ್ಲ, ಎಲ್ಲ 70ಗಿಂತ ಮೇಲೆ 84, 83, 82, 81. ಬಿಗ್ ಚಾಲೆಂಜ್. ನಾನು ಹೇಳ್ತೇನೆ, ಇದು ದೊಡ್ಡ ಚಾಲೆಂಜ್. ನಮ್ಗೆ ಇದು ಮಾಡ್ಲಿಕ್ಕೆ ಕಾರಣ ಅಂದ್ರೆ ನಮ್ಮ ಹೈಸ್ಕೂಲ್ ಎಲ್ಲ HM ಮತ್ತೆ ಟೀಚರ್ಸ್. ನಾನು ಜನವರಿಯಲ್ಲಿ ಡಿಸೆಂಬರ್ನಲ್ಲಿ ಕೇಳ್ಕೊಂಡೆ, ಮೇಡಮ್ ನಮ್ಮ ಎಲ್ಲ 35 ಮಕ್ಕಳನ್ನ ಹಾಸ್ಟೆಲ್ಗೆ ಶಿಫ್ಟ್ ಮಾಡಬೇಕು, ಹಾಸ್ಟೆಲ್ಗೆ ಹಾಕಬೇಕು ಅಂತ. ಆಗ ಪೇರೆಂಟ್ ಮೀಟಿಂಗ್ ಬಂದ ಅಷ್ಟೂ ಜನ ಪೇರೆಂಟು, ಸರ್ ವಿ ಆರ್ ರೆಡಿ ಅಂತ. ಆ ಸಹಕಾರ ಕೊಟ್ಟಂತ ನಮ್ಮ ಪೋಷಕರಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಒಪ್ಪದೇ ಇದ್ರೆ ನಮಗೆ ಈ ಸಾಧನೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರ ನಂತರ ಮುಂದಿನ ಭಾಗ, ಮಕ್ಕಳನ್ನ ಹಾಸ್ಟೆಲ್ಗೆ ತಂದ ಕೂಡಲೇ ಆಗುದಿಲ್ಲ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಪ್ರತಿ ಟೀಚರ್, ನಮ್ಮಲ್ಲಿ ಹೆಚ್ಚಿಗೆ ಇದ್ದವರು ಎಲ್ಲ ಮಹಿಳೆಯ ಟೀಚರ್ ಇದ್ದವರು, ಒಬ್ರು ಮಾತ್ರ ಇಬ್ಬರು ಮಾತ್ರ ಇರುವಂತಹದ್ದು, ಜೆಂಟ್ಸ್ ಇರುವಂತಹದ್ದು. ಮಹಿಳೆಯರು ನಮ್ಮ ಮಕ್ಕಳನ್ನ, ನಮ್ಮ ಮನೆಯವರನ್ನ
ಎಲ್ಲ ಬಿಟ್ಟು ವಾರಕ್ಕೆ ಒಂದು ದಿನ ಮಕ್ಕಳ ಜೊತೆ ಪ್ರತಿಯೊಬ್ಬೊಬ್ರು ರುಟೀನ್ ಆಗಿ ಒಬ್ರು ದಿವ್ಸಕ್ಕೊಬ್ರು ಅಂತ ಎಲ್ಲ ಜನವರಿಯಿಂದ ಎಕ್ಸಾಮ್ ಆಗುವವರೆಗೆ ಪ್ರತಿ ವಾರದಲ್ಲಿ ದಿನಕ್ಕೊಬ್ಬೊಬ್ರಂತೆ ಅವರು ಮಕ್ಕಳ ಜೊತೆಗೇನೆ ಹಾಸ್ಟೆಲಲ್ಲಿ ಉಳ್ಕೊಂಡು ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನ ಬಿಟ್ಟು ಗಂಡನನ್ನು ಬಿಟ್ಟು ಮನೆಯವರನ್ನು ಬಿಟ್ಟು ಎಲ್ಲ ಬಂದು ಮಕ್ಕಳ ಜೊತೆಗಿದ್ರು. ನಮ್ಮ ಮಕ್ಕಳಿಗೆ ಎಲ್ಲೂ ಬೇಜಾರಾಗಿದ್ದಾಗ ಮಕ್ಕಳ ಜೊತೆ ನಡ್ಕೊಂಡು ಅದಕ್ಕೆ ಇಷ್ಟ ಆದ್ರೂ ಸಾಕಾಗ್ತದ? ಇಷ್ಟು ಸಾಕಾಗ್ಲಿಕ್ಕಿಲ್ಲ. ಅದಕ್ಕೆ ಸರಿಯಾಗಿ ಮಕ್ಕಳು ಒಂದು ಕಿಂಚಿತ್ತು ಹಾಸ್ಟೆಲಲ್ಲಿ ತೊಂದರೆ ಕೊಡದೆ ನಮ್ಗೇನು ಉಪದ್ರ ಮಾಡದೆ ಓದಿ ನಾವೇನು ಹೇಳ್ತೇವೆ ಅದನ್ನೆಲ್ಲ ಕಾಂಪಿಟೇಷನ್ ಆಗಿ ತಗೊಂಡು ಮಕ್ಕಳು ಇವತ್ತು ಯಾರು ಪೇರೆಂಟ್ಗಳು ಇವತ್ತು 85-86% ಅಂದ್ಕೊಂಡಿದ್ದಾರೆ, ಅವರು 96 ಬಂದಿದ್ದಾರೆ. ಅದು ನಮ್ಮ ಟೀಚರ್ಸ್, ನಮ್ಮ ಮಕ್ಕಳ ಪ್ರಯತ್ನ, ನಮ್ಮ ಮಕ್ಕಳದ್ದು ಅದು ಒಂದು ಇದು ತಾಕತ್ತು. ಹಣ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಸ್ಕೂಲ್ ಮಾಡ್ಲಿಕ್ಕೆ ಬರಲಿಲ್ಲ. ಅಕಸ್ಮಾತ್ ಆಗಿ ಒಂದು ಸ್ಕೂಲನ್ನ ಮಾಡ್ಲಿಕ್ಕೆ ಅವಕಾಶ ದೇವರು ಒದಗಿಸಿಕೊಟ್ಟ ಗಣಪತಿ. ನನಗೆ ಆ ಸ್ಕೂಲ್ ಸಿಕ್ತು. ಆ ಸಿಕ್ಕಿದ್ದನ್ನ ನಾನು ಚೆನ್ನಾಗಿ ಮಾಡಬೇಕು ಅಂತ ನಂದೊಂದಿದೆ. ದೇವರು ಕೊಟ್ಟ ಅವಕಾಶವನ್ನ ಸ್ಪಷ್ಟವಾಗಿ ವ್ಯವಸ್ಥಿತವಾಗಿ ಎಲ್ಲಿಯೂ ನಾವು ಸುಳ್ಳು ಹೇಳದೆ ಯಾವುದೇ ಸಮಾಜಕ್ಕೆ ನಾವು ಮರೆಮಾಚಿ ಯಾರಿಗೆ ತೊಂದರೆ ಮಾಡಿ ನಾವು ಮಾಡಬಾರ್ದು ಅನ್ನುವಂಥದ್ದು ನನ್ನ ಧ್ಯೇಯ ಉದ್ದೇಶ. ನಾನು ಅದೇ ರೀತಿಯಾಗಿ ಆ ಎಥಿಕ್ಸ್ ಅಲ್ಲೇ ನಾವು ಆ ಇದರಲ್ಲೇ ನಡ್ಕೊಂಡು ಸಂಸ್ಕೃತಿಯಲ್ಲೇ ನಡ್ಕೊಂಡು ಬಂದಿದ್ದೇವೆ. ನಮಗೆ ಇನ್ನೊಂದು ಸಂತೋಷದ ವಿಷಯ ಅಂದ್ರೆ ಒಂದೇ 900 ಒಟ್ಟು ನಮ್ಮ 2 ಸಂಸ್ಥೆಯಲ್ಲಿ 900 ಚಿಲ್ಡ್ರನ್ ಮಕ್ಕಳಿದ್ದಾರೆ. ಆ 900 ಮಕ್ಕಳಲ್ಲಿ ಒಂದು ಮಕ್ಕಳು ಕೂಡ ಅಸಂಸ್ಕೃತ ಮಕ್ಕಳಿಲ್ಲ. ಅದು ಅತ್ಯಂತ ಸಂತೋಷ. ಒಂದು ಗಲಾಟೆ, ಒಂದು ಕಿರಿಕಿರಿ, ಏನೋ ಅವರೊಳಗೆ ಜಗಳ, ಅವ್ರು ಮ್ಯಾಜಿಕ್ ಮಾಡುವಂತದ್ದು ಯಾವುದು ಮಾಡ್ತಾ ಇಲ್ಲ. ಅದು ಕೂಡ ಒಂದು ನಮಗೆ ದೇವರು ಕೊಟ್ಟಂತ ವರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದ್ರ ಜೊತೆಗೆ ಈಗ ನಮ್ದು PU ಕೂಡ ಹಾಗೆ ಈಗಾಗಲೇ 172 ಮಕ್ಕಳು ಇದ್ದಾರೆ. ಈ ಸಾರಿ ಕೂಡ ಅಡ್ಮಿಷನ್ ಆಗ್ತಾ ಇದೆ. 1,000 ಜನರಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅಲ್ಲೂ ಕೂಡ ಹಾಗೆ ನಾವು ಮುಂದಿನ ವರ್ಷದಲ್ಲಿ SLC ಮಕ್ಕಳನ್ನ ಅಕ್ಟೋಬರ್ನಿಂದ ಹಾಸ್ಟೆಲಲ್ಲಿ ಇಟ್ಕೊಳ್ಳುವಂತ ಒಂದು ಪ್ಲಾನ್. ಒಂದು ಸ್ವಲ್ಪ ಮಾರ್ಕಲ್ಲೆಲ್ಲ ತೊಂದರೆ ಆಯ್ತು, ತುಂಬಾ ದುಃಖ ನನಗೆ. ನಮ್ಗೆ ಆಕ್ಚುಲಿ 9 ರ್ಯಾಂಕ್ಗಳು ಬರ್ತದೆ ಅಂತ ನಮ್ಮ ನಿರೀಕ್ಷೆ ಇತ್ತು. ಅದರಲ್ಲೂ 5 ಅಂತೂ ಬರಲೇಬೇಕಿತ್ತು. ಈಗ ನಾವು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೇವೆ, ಪೇಪರ್ ತರಿಸ್ತಾ ಇದ್ದೇವೆ. ನಮಗೆ ಎಲ್ಲದರಲ್ಲೂ ಔಟ್ ಆಫ್ 4 ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ತೆಗೆದು 2 ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಂತ ಸ್ಟೂಡೆಂಟ್ ಇದ್ದಾರೆ. ಯುಕ್ತ ಅಂತ ಅದು ಅತ್ಯಂತ ನನಗೆ ನೋವು ತರುವಂತ ವಿಷಯ. ಯಾಕಂದ್ರೆ 4ರಲ್ಲಿ ಔಟ್ ಆಫ್ ತೆಗೆದು 3 ಔಟ್ ಆಫ್ ಒಂದು 99 ತೆಗೆದಿದ್ದಾರೆ. ಅವರಿಗೆ ಮತ್ತೆರಡರಲ್ಲಿ 91 ಬಂತು. ನಮ್ಮ ಗ್ರಾಚಾರವು ಅವ್ರ ಗ್ರಾಚಾರವು ಪೇಪರ್ ತಿದ್ದಿದವನ ಹಣೆ ಬರವು ಗೊತ್ತಿಲ್ಲ. ನಮ್ಗೆ ಅನ್ಯಾಯ ಆಗಿದೆ, ನನಗೂ ಅನ್ಯಾಯ ಆಗಿದೆ, ಮಕ್ಕಳಿಗೂ ಅನ್ಯಾಯ ಆಗಿದೆ. ಅದನ್ನ ಸರಿಪಡಿಸುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಾವು CBSE ಅನ್ನ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. LKG ಇಂದ 6ನೇ ಕ್ಲಾಸಿನವರೆಗೆ CBSE ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ JEE ಮತ್ತೆ ನೀಟ್ ಅನ್ನ 6ನೇ ಕ್ಲಾಸಿನಿಂದ ನಾವು ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಇಯರ್ನಿಂದ. ಸೊ ಇದೇನಂದ್ರೆ ನಮ್ದು ಒಂದಷ್ಟು ಮಕ್ಕಳು ಹೇಳ್ತಾರೆ, ಸರ್ ನಮ್ಗೆ ಲಕ್ಕಿಲ್ಲ, ನಮ್ಗೆ ಮಿಸ್ ಆಯ್ತು, ನಮ್ಗೆ 6ನೇ ಕ್ಲಾಸಿಂದ ಸಿಗ್ಬೇಕಿತ್ತು. ಯಾವ್ಯಾವ ಸಿಗ್ಬೇಕು ಆವಾಗಲೇ ಸಿಗ್ಬೇಕು. ಅದರಿಂದ ನಮ್ಮ ಈಗಾಗಲೇ ಬೆಳಗಾವಿಯಿಂದ, ಉತ್ತರ ಕನ್ನಡದಿಂದ, ಚಿತ್ರದುರ್ಗದಿಂದ, ತೀರ್ಥಹಳ್ಳಿಯಿಂದ, ಶಿವಮೊಗ್ಗದಿಂದ, ಬೇರೆ ಬೇರೆ ಕಡೆಯಿಂದ ಈಗ ಅಡ್ಮಿಷನ್ ಆಗ್ತಾ ಇದೆ ಮಕ್ಕಳು. ಉತ್ತಮವಾದಂಥ ಎಜುಕೇಶನ್ ಕೊಡಲಿಕ್ಕೆ ನಮ್ಮ ಪ್ರಾಂಶುಪಾಲರು ಅಮರೇಶ್ ಹೆಗಡೆ ಅಂತ 15 ವರ್ಷ ಅಮೃತ ಭಾರತಿಯಲ್ಲಿ ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿದವರು, 7-8 ವರ್ಷ PPCಯಲ್ಲಿ ಕೆಲಸ ಮಾಡಿದವರು. ಅಂತ ಒಬ್ಬ ಅನುಭವಿ ಪ್ರಿನ್ಸಿಪಾಲ್ರು ನಮ್ಮ ಇದರಲ್ಲಿದ್ದಾರೆ. ಈಗ ನಮ್ಮಲ್ಲಿರುವಂಥ ನಮ್ಮ ಹೈಸ್ಕೂಲ್ HM ಕೂಡ ಹಾಗೆ ತುಂಬಾ ಕಡೆ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದವರು. ಅದ್ರ ಜೊತೆಗೆ ನಮ್ಮ ಎಲ್ಲ ಟೀಚರ್ ಎಕ್ಸ್ಪೀರಿಯನ್ಸ್ ಇದ್ದಂಥ ಟೀಚರ್ಸ್ಗಳಿದ್ದಾರೆ. ಎಲ್ಲರೂ ಕೂಡ ಯಾವ 2 ಟೈಪ್ ಇದೆ. ಒಂದು ಕೆಲಸಕ್ಕಾಗಿ ಸಂಬಳಕ್ಕಾಗಿ ಕೆಲಸ ಅಂತ. ನಮ್ಮಲ್ಲಿ ಯಾರು ಸಂಬಳಕ್ಕಾಗಿ ಕೆಲಸ ಮಾಡೋರಿಲ್ಲ. ಕೆಲಸ ಮಾಡಿದ್ದಕ್ಕೆ ನಾವು ಏನ್ ಕೊಡ್ತೇವೆ ಅದನ್ನು ತಗೊಳ್ತಾರೆ ಬಿಟ್ರೆ ಮಕ್ಕಳ ಹತ್ರ ಕೇಳಿ ನೀವು ಮಕ್ಕಳನ್ನ ನಮ್ಮ ಸ್ವಂತ ಮಕ್ಕಳ ತರ ಪ್ರೀತಿ ಮಾಡುವಂತ ಟೀಚರ್ಸ್. ಆದ್ರಿಂದ ಇವತ್ತು ಈ ರಿಸಲ್ಟ್ ಬರಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ನಮಗೆ ಈ CBSE ಅಲ್ಲೂ ಕೂಡ ಅಡ್ಮಿಷನ್ಗೆ ತುಂಬಾ ಸಹಕಾರವನ್ನ ಕೊಡಬೇಕು ಎಲ್ಲ ಪೇರೆಂಟ್ಗಳು. ಅದ್ರ ಜೊತೆಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಉದ್ದೇಶ ಅಂದ್ರೆ ಈ
ಇಡೀ ಕರ್ನಾಟಕಕ್ಕಲ್ಲ, ಇಡೀ ಕರ್ನಾಟಕದಲ್ಲಿ ಗುರುತಿಸುವಂತ ಒಂದು ಶಾಲೆಯನ್ನ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ನಾವು ಹೊರಟಿದ್ದೇವೆ. ನಾವು ನಮ್ಮ ಶಿಕ್ಷಕ ವೃಂದ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಮೀಡಿಯಾ ಸ್ನೇಹಿತರು ನಮಗೆ ಸಹಕಾರವನ್ನು ಕೊಡಬೇಕು. ನಿಮ್ಮ ಸಹಕಾರ ಇಲ್ಲದೆ ಈ ಸಮಾಜದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈ ಕೊನೆಯದಾಗಿ ನಾನು ಹೇಳುವುದೇನೆಂದ್ರೆ, ಮೀಡಿಯಾದವರ ಹತ್ರ ನಮಗೆ ನೀವು ಸದಾ ಸಹಕಾರ ಕೊಡಿ. ನಮ್ಮ ಯಶಸ್ಸಿಗೆ ನಮ್ಮ ಪ್ರಯತ್ನದ ಜೊತೆಗೆ ನಿಮ್ಮ ಸಹಕಾರ, ನಿಮ್ಮ ಪ್ರಯತ್ನ ಕೂಡ ಬೇಕು ಅಂತ ಕೇಳ್ತಾ ನಾನು ಮುಗಿಸ್ತೇನೆ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ.